ಈ ಸಂಜೆ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ತಿಳಿಸಿಕೊಡಲು ನಮ್ಮೊಂದಿಗೆ ಖ್ಯಾತ ಜ್ಯೋತಿಷಿಗಳಾದ ಆಚಾರ್ಯ ಬಾಲಸುಬ್ರಹ್ಮಣ್ಯ ಗುರೂಜಿಯವರು ಇದ್ದಾರೆ. ಬನ್ನಿ ಅವರನ್ನ ಬರಮಾಡಿಕೊಳ್ಳೋಣ. ನಮಸ್ತೆ ಗುರೂಜಿ. ಓಂ ಗಂ ಗಣಪತಿ ನಮಃ. ಮಹಾದೇವಿ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಶ್ರೀ ಮಾತ್ರೇ ನಮಃ. ಓಂ ನಮಸ್ತೆ. ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಈ ವರಮಹಾಲಕ್ಷ್ಮಿ ಹಬ್ಬವು ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯಾದಂತಹ ಸಮೃದ್ಧಿಯಾದಂತಹ ವಾತಾವರಣವು ಉದ್ಭವ ಆಗಲಿ. ನಿಮ್ಮ ಏನು ಕಷ್ಟ ಕಾರ್ಪಣ್ಯಗಳಿರ್ತವೋ ಆ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗಿ ಆರೋಗ್ಯದಲ್ಲಿ ವೃದ್ಧಿ, ಹಣಕಾಸಿನಲ್ಲಿ ಸಮೃದ್ಧಿ, ವಿದ್ಯೆಯಲ್ಲಿ, ಜ್ಞಾನದಲ್ಲಿ, ಆಯುಷ್ಯನಲ್ಲಿ, ಎಲ್ಲ ವಿಚಾರದಲ್ಲೂ ಆ ಪರಮಾತ್ಮ, ಆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಸಮೃದ್ಧಿಯಾದಂತಹ ವಾತಾವರಣವನ್ನು ನೀಡಲಿ ಅಂತ ನಾನು ಸಹ ಆ ತಾಯಿಯಲ್ಲಿ ಬೇಡ್ಕೊತೀನಿ. ಅದೇ ರೀತಿ ನೀವು ನಿಮ್ಮ ಮನಸ್ಸುಗಳಲ್ಲಿ ಈ ಭೂಮಂಡಲವೇ ಚೆನ್ನಾಗಿರಲಿ ಅಂತ ಭಾವನೆಯಿಂದ ನೀವು ಮಾಡಿದ್ದೇ ಆದರೆ ಅದು ಅಚ್ಚೊತ್ತಾಗಿ ಖಂಡಿತವಾಗ್ಲೂ ಭೂಮಂಡಲವೂ ಸಹ ಚೆನ್ನಾಗಿರುತ್ತೆ, ನಿಮ್ಮ ಮನೆಯೂ ಸಹ ತುಂಬ ಚೆನ್ನಾಗಿರುತ್ತೆ. ನಮಸ್ಕಾರಮ್ಮ. ನಮಸ್ಕಾರ ಗುರುಗಳೇ. ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ದಿನದಂದು ಆಚರಿಸಬೇಕು ಅನ್ನೋ ಗೊಂದಲ ಇದೆ. ಅದನ್ನ ಯಾವತ್ತು ಆಚರಿಸಬೇಕು ಅಂತ ತಿಳಿಸ್ಕೊಡ್ತೀರಾ? ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ನಾವು ಶ್ರಾವಣ ಮಾಸ ನೆನಪಿಟ್ಕೋಬೇಕು. ಶ್ರಾವಣ ಮಾಸದ 2ನೇ ಶುಕ್ರವಾರ ಯಾವಾಗಲೂ ತಿಳ್ಕೊಂಬಿಡಿ. ಹುಣ್ಣಿಮೆಗಿಂತ ಮುಂಚೆ ಬರುವಂತಹ ಶುಕ್ರವಾರವನ್ನು ನಾವು ವರಮಹಾಲಕ್ಷ್ಮಿ ಹಬ್ಬ ಅಥವಾ ವ್ರತಾಚರಣೆಯನ್ನು ಮಾಡುವಂಥದ್ದು ಮೊದಲಿನಿಂದಲೂ ಪ್ರತೀತಿ ಇರ್ತದೆ. ಹಾಗಂದ್ಬಿಟ್ಟು ಅವರ ಮನೆಯ ಅನುಕೂಲವೂ ಸಹ ಇರ್ತದೆ ಕೆಲವ್ರ ಕಡೆ. ಯಾಕಂದರೆ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ತಿಂಗಳು ಮಾಸಿಕವಾಗಿ ಬರುವಂತಹ ವಿಚಾರಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ಮಗುನೋ ಅಥವಾ ಯಾರೋ ಒಬ್ಬರು ಅಶೌಚ ಅಂತ ಹೇಳ್ತೀವಿ, ಅಂದರೆ ಆ ಮನೆಯಲ್ಲಿ ಶುಚಿ ಇಲ್ಲದೆ ಇರುವಂಥ ವಿಚಾರಗಳಿರುವಂಥ ಸಂದರ್ಭದಲ್ಲಿ, ಅಂದರೆ ಒಂದು ಪುರುಡು ಅಂತ ಹೇಳ್ತೀವಿ, ಅಂದರೆ ಮಗು ಅವ್ರ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಯಾರೋ ಒಬ್ಬರು ಜನನವಾಗಿರ್ತಾರೆ, ಅಂತಹ ಮಕ್ಕಳು ಇಲ್ಲ ಅಥವಾ ಅವ್ರಿಗೆ ಮಗು ಜನನವಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಆ ದಿನಗಳನ್ನು ಹೊರತುಪಡಿಸಿ ಮುಂದಿನ ಶುಕ್ರವಾರಗಳಲ್ಲಿ ಅಥವಾ ಯಾರೋ ಸಂಬಂಧಿಕರು ತೀರ್ಕೊಂಡಿರ್ತಾರೆ ಅಂತಹ ಸಂದರ್ಭದಲ್ಲೂ ಸಹ ಆ ಒಂದು ಶುಕ್ರವಾರ ಬಿಟ್ಟು ಮುಂದಿನ ಶುಕ್ರವಾರದಲ್ಲಿ ನಾವು ಖಂಡಿತವಾಗ್ಲೂ ಹಬ್ಬವನ್ನು ಆಚರಣೆ ಮಾಡಬೇಕು. ಇದು ಮೊಟ್ಟ ಮೊದಲಾಗಿ ತಿಳ್ಕೊಬೇಕಾಗಿರುತ್ತದೆ. ಇನ್ನು ಈಗಿನ ವರ್ಷ ಅಂದರೆ 2026ರಲ್ಲಿ ಬಂದಿರುವಂಥದ್ದು 21 ಆಗಸ್ಟ್ 21ನೇ ತಾರೀಕು 2026ನೇ ವರ್ಷದಲ್ಲಿ ಈ ಶುಕ್ರವಾರ ನಾವು ಹಬ್ಬ ಆಚರಣೆಯನ್ನು ಮಾಡಲೇಬೇಕು. ಇದು ಭವಿಷ್ಯತ್ ಪುರಾಣದಲ್ಲೂ ಸಹ ಉಲ್ಲೇಖ ಮಾಡಿದ್ದಾರೆ. ಏನಂತ, ವ್ರತಾಚರಣೆಯನ್ನು 2ನೇ ಶುಕ್ರವಾರ ಶ್ರಾವಣ ಶುಕ್ರವಾರ ಸಂದರ್ಭಾನುಸಾರ ಮಾಡಲಿಕ್ಕಾಗಲಿಲ್ಲ ಅಂದರೂ ಸಹ ನಾವು ಶ್ರಾವಣದ ಕೊನೆಯ ಶುಕ್ರವಾರ ತನಕವೂ ಸಹ ಸಮಯವಿರ್ತದೆ. ಆ ಸಂದರ್ಭದಲ್ಲೂ ಸಹ ನಾವು ಆಚರಣೆ ಮಾಡಬಹುದು ಅಂತ ಸಹ ಹೇಳ್ತದೆ ಶಾಸ್ತ್ರ. ಯಾವ ದಿನದಿಂದ ಆಚರಿಸ್ಬೇಕು ಅಂತ ತಿಳಿಸ್ಕೊಟ್ರಿ. ಈಗ ವೀಕ್ಷಕರಿಗೆ ಇನ್ನೊಂದೇನು ಜಿಜ್ಞಾಸೆ ಇದೆ ಅಂತ ಹೇಳಿದ್ರೆ, ಸಮಯ ಯಾವ ಸಮಯದಲ್ಲಿ ಸೂಕ್ತವಾದ ಸಮಯ, ಯಾವ ಸಮಯದಲ್ಲಿ ನಾವು ಹಬ್ಬನ ಆಚರಿಸ್ಬೇಕು, ಲಕ್ಷ್ಮಿನ ಕೂರಿಸ್ಬೇಕು ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ನೋಡಿ, ವರಮಹಾಲಕ್ಷ್ಮಿ ಅಂದ ಕೂಡಲೇ ನಾವು ಸ್ಥಿರವಾಗಿ ನಿಂತ್ಕೊಳ್ಳುವಂಥದ್ದು. ಆ ತಾಯಿ ಸ್ಥಿರವಾಗಿ ನಿಂತ್ಕೊಳ್ಳಿ. ಆ ಸ್ಥಿರವಾಗಿ ನಿಂತ್ಕೋಬೇಕು ಅಂದರೆ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸ್ಥಿರ ಲಗ್ನ ಅಂತ ಹೇಳ್ತೀವಿ. ಅಂದರೆ ಚರ, ಸ್ಥಿರ, ದ್ವಿಸ್ವಭಾವ ಲಗ್ನಗಳು ಇರ್ತವೆ. ಆ 3 ಲಗ್ನಗಳಲ್ಲಿ ನಾವು ಸ್ಥಿರ ಲಗ್ನಗಳಲ್ಲಿ ಆ ತಾಯಿಯನ್ನ ಕಳಶಮುಖವಾಗಿ ನಾವು ಆ ತಾಯಿಯನ್ನ ಕೂರಿಸುವಂಥ ಪ್ರಯತ್ನಗಳು ಮಾಡ್ಕೋಬೇಕು. ಅದು ಯಾವ ಸಂದರ್ಭ ಅನ್ನೋದಂತ ನೋಡೋದಾದರೆ ಖಂಡಿತವಾಗ್ಲೂ ಸಿಂಹ ಲಗ್ನದಲ್ಲಿ ಅತಿ ಶ್ರೇಷ್ಠವಾದಂಥದ್ದು, ತದನಂತರ ವೃಶ್ಚಿಕ ಲಗ್ನದಲ್ಲಿ ಶ್ರೇಷ್ಠವಾದಂಥದ್ದು, ಕುಂಭ ಲಗ್ನ ಶ್ರೇಷ್ಠವಾದಂಥದ್ದು, ವೃಷಭ ಲಗ್ನವು ಶ್ರೇಷ್ಠವಾದಂಥದ್ದು. ಆದರೆ ಇಲ್ಲಿ ಒಂದು ವಿಚಾರ ಏನು ತಿಳ್ಕೋಬೇಕು ಅಂದರೆ, ನಮಗೆ ಸಿಂಹ ಲಗ್ನ ಅಂದಿದ ತಕ್ಷಣ ಸರಿಸುಮಾರು 6:20 6:23ರಿಂದ ಹೆಚ್ಚು ಕಮ್ಮಿ 7:30 7:45 ತನಕ ಈ ಸಿಂಹ ಲಗ್ನ ಇರ್ತದೆ. ಆ ಸಂದರ್ಭದಲ್ಲಿ ನೀವು ಕಳಶಮುಖೇನ ಆ ತಾಯಿಯನ್ನ ಬರಮಾಡಿಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಆಗಲಿಲ್ಲ ಅಂದಾಗ ಕುಂಭ ಲಗ್ನ ಬಹಳ ಶ್ರೇಷ್ಠವಾಗಿರ್ತದೆ. ಅದು ಸಹ ನೀವು ಮಾಡ್ಬೋದು. 6:16 ನಿಮಿಷದಿಂದ 7:50 ತನಕ ಆ ಕುಂಭ ಲಗ್ನವು ಸಹ ಮಾಡ್ಕೋಬಹುದು.
ಮಧ್ಯಾಹ್ನ ಸರಿಸುಮಾರು ನೀವು ಏನ್ ಅಂದ್ಕೊಂತೀವಿ, ಈ ಕುಂಭಲಗ್ನ ಬಂದು ಗೋಧೂಳಿ ಸಮಯ ಬಂದಿರುತ್ತೆ. ಮಧ್ಯಾಹ್ನ ಬಂದು ನಾವು ಒಂದು ವಿಶೇಷವಾದಂತಹ ಅಭಿಜಿನ್ ಲಗ್ನ, ಅದು ಸಹ 12 ಗಂಟೆ 10 ನಿಮಿಷದ ನಂತರ 2 ಗಂಟೆ ಒಳಗಡೆ ನೀವು ಸಹ ಪೂಜೆ ಮಾಡ್ಕೋಬಹುದು. ಇದು ಆದ್ರೆ ಬೆಳಗ್ಗೆ ನಾನು ಹೇಳಿದ್ನಲ್ಲ, ಸಿಂಹ ಲಗ್ನದಲ್ಲಿ ಮಾಡುವಂಥದ್ದು ಅತಿ ಶ್ರೇಷ್ಠವಾದಂತಹದ್ದು ಅಂತ ಶಾಸ್ತ್ರ ಹೇಳ್ತದೆ. ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಗಳನ್ನ ಸಂಕ್ಷಿಪ್ತವಾಗಿ ಒಂದ್ ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಗುರುಜಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂದಿದ ತಕ್ಷಣ ನಾವು ಬರೀ ಸಂಪತ್ತು, ಹಣ ಕಾಸು ಆಸ್ತಿ ಪಾಸ್ತಿ ಇದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಮೊದಲನೆಯಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು, ವರಮಹಾಲಕ್ಷ್ಮಿ ಹಬ್ಬವನ್ನ ಅಷ್ಟಲಕ್ಷ್ಮಿಯರಿಂದವೂ ಸಹ ಕಳಶ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು ಅತಿ ಮುಖ್ಯ. ಯಾಕೆ ಈ ವಿಚಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಮನುಷ್ಯನಿಗೆ ಬರೀ ಹಣ ಒಂದಿದ್ರೆ ಸಾಲದು. ನೋಡಿ, ಅಷ್ಟಲಕ್ಷ್ಮಿಯರಲ್ಲಿ ಎಲ್ಲ ವಿಚಾರಗಳು ಬರ್ತದೆ. ಆದಿಲಕ್ಷ್ಮಿ ಬರ್ತಾರೆ, ಗಜಲಕ್ಷ್ಮಿ ಬರ್ತಾರೆ, ಸಂತಾನ ಲಕ್ಷ್ಮಿ ಬರ್ತಾರೆ, ಧಾನ್ಯ ಲಕ್ಷ್ಮಿ ಬರ್ತಾರೆ. ಇದೇ ರೀತಿ ಅಷ್ಟಲಕ್ಷ್ಮಿಗಳು ಸಹ ಬರ್ತಾರೆ. ಧೈರ್ಯಲಕ್ಷ್ಮಿ ಬರ್ತಾರೆ, ವಿದ್ಯಾಲಕ್ಷ್ಮಿ. ಈ ರೀತಿ ಎಲ್ಲವೂ ಸಹ ಒಬ್ಬ ವ್ಯಕ್ತಿಗೆ ಬೇಕಾಗುವಂಥದ್ದು, ಈ ಮನುಕುಲಕ್ಕೆ ಬೇಕಾಗುವಂಥದ್ದು ಅನ್ನೋದು ಸೂಚನೆ ಮಾಡುವಂಥದ್ದು ಈ ಅಷ್ಟಲಕ್ಷ್ಮಿಯ ವಿಚಾರ ಆಗಿರ್ತದೆ. ಅದೇ ರೀತಿ ನಾವು ಸಹ ಬರೀ ಹಣಕಾಸಿನ ವಿಚಾರ ಅಲ್ಲದೆ ನಮ್ಮ ಮನೆಯಲ್ಲಿ ನೋಡಿ, ಒಂದು ಕುಟುಂಬ ಅಂದ್ರೆ ಓದುವಂತ ಮಕ್ಕಳಿರ್ತಾರೆ, ಕೆಲ್ಸಕ್ಕೆ ಹೋಗುವಂತ ಪುರುಷರಿರ್ಬೋದು, ಸ್ತ್ರೀಯರಿರ್ಬೋದು, ಅವ್ರಿಗೂ ಸಹ ಅನುಕೂಲ ಆಗಬೇಕು. ಅದರೊಟ್ಟಿಗೆ ವಯೋವೃದ್ಧರು ಇರ್ತಾರೆ, ಅವ್ರಿಗೆ ಆರೋಗ್ಯ ಚೇತರಿಕೆ ಆಗಬೇಕು. ಇದೆಲ್ಲವನ್ನೂ ಸಹ ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಅದ್ಭುತವಾದಂತಹ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಈ ಅಷ್ಟಲಕ್ಷ್ಮಿಯರನ್ನು ಸೇರಿಸಿ ಒಂದೇ ಕಳಶದಲ್ಲಿ ಸ್ಥಿತವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆರಂಭ ಮಾಡಿ, ಅದ ನಂತರ ಕೊನೆಗೆ ಅದು ವಿಸರ್ಜನೆ ಮಾಡುವಂಥದ್ದು. ಆ ಪೂಜೆಯಲ್ಲಿ ನಾವು ಎಲ್ಲ ರೀತಿಯಾದಂತಹ ಸಂಕಲ್ಪಗಳನ್ನು ಖಂಡಿತವಾಗ್ಲೂ ಮಾಡ್ಕೋಬೇಕು. ಯಾವ ರೀತಿಯಾದಂಥದ್ದು? ಒಳ್ಳೆ ವಿಚಾರಗಳು, ಒಳ್ಳೆ ಜ್ಞಾನವನ್ನು ಬೆಳಗುವಂಥದ್ದು, ಒಳ್ಳೆ ಧೈರ್ಯವನ್ನು ಕೊಡುವಂಥದ್ದು, ನಮ್ಮ ಮಾನಸಿಕ ಚಿಂತೆಗಳೆಲ್ಲ ದೂರ ಆಗುವಂಥದ್ದು, ಆರೋಗ್ಯದಲ್ಲಿ ವೃದ್ಧಿಯನ್ನು ಕೊಡುವಂಥದ್ದು, ಯಾರು ಮಾತಾಪಿತೃಗಳಿರ್ತಾರೋ, ವಯೋವೃದ್ಧರು ಇರ್ತಾರೋ ಅಂಥವ್ರಿಗೆಲ್ಲ ಆಯುಷ್ಯ ಕೊಡುವಂಥದ್ದಾಗಿರ್ಬೋದು. ಮನೆಯಲ್ಲಿ ಧಾನ್ಯಗಳು ನೋಡಿ ಎಷ್ಟು ಚೆನ್ನಾಗಿರ್ತದೆ. ಯಾವುದೇ ಕಾರಣಕ್ಕಾದ್ರೂ ಅಯ್ಯೋ ಮನೆಯಲ್ಲಿ ಎಣ್ಣೆ ಖಾಲಿ ಆಗಿದೆ, ಅಕ್ಕಿ ಖಾಲಿ ಆಗಿದೆ, ತುಪ್ಪ ಖಾಲಿ ಹೋಗಿದೆ, ಈ ರೀತಿ ಸಮಸ್ಯೆ ಬರದಂಗೆ ತಾಯಿ ಅನುಗ್ರಹಿಸಮ್ಮ. ಮಕ್ಕಳು ಸರಿಯಾದ ಸಮಯಕ್ಕೆ ಓದ್ತಾ ಇಲ್ಲ, ಮಗನಿಗೆ ಒಳ್ಳೆ ವಧು ಸಿಗ್ತಾ ಇಲ್ಲ, ಅಥವಾ ಅವ್ರಿಗೆ ಸರಿಯಾದಂತಹ ಕೆಲಸ ಸಿಗ್ತಾ ಇಲ್ಲ, ಈ ರೀತಿಯಾದಂತಹ ಸಾಕಷ್ಟು ಸಮಸ್ಯೆಗಳಿರ್ತದೆ. ಅದಕ್ಕೆ ನೋಡಿ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ಆ ಅಷ್ಟಲಕ್ಷ್ಮಿಯರುಗಳನ್ನ ನಾವು ಬರಮಾಡಿಕೊಂಡು ಪೂಜೆ ಮಾಡಿದ್ದೆ ಆದ್ರೆ ಸಂಪೂರ್ಣವಾದಂತಹ ಫಲ ಅಂದ್ರೆ ನಿಷ್ಕಲ್ಮಶವಾದಂತಹ ಮನಸ್ಸು ಅತಿ ಮುಖ್ಯವಾಗುತ್ತೆ. ಯಾವ ಒಂದು ಪೂಜೆ ಕೈಂಕರ್ಯಗಳಿಗೆ ನೋಡಿ, ನೀವೆಷ್ಟು ಪೂಜೆ ಮಾಡ್ತೀರಾ ಅನ್ನೋದಕ್ಕಿಂತ, ಎಷ್ಟು ಲಕ್ಷ ಖರ್ಚು ಮಾಡಿದ್ದೀರಾ ಅನ್ನೋದಕ್ಕಿಂತ, ಎಷ್ಟು ಮನಸ್ಸಿನಿಂದ ನೀವು ಪೂಜೆ ಮಾಡಿದ್ದೀರಾ, ಆ ಮನಸ್ಸು ನಿರ್ಮಲವಾಗಿರ್ಬೇಕು, ನಿಶ್ಚಯವಾಗಿರ್ಬೇಕು. ಆ ಕಾರಣದಿಂದನೇ ಆ ಲಕ್ಷ್ಮಿ ನಿಮಗೆ ಒಲಿಯುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದೇ ವಿಚಾರ ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಮುಖ್ಯ ಅನ್ನೋದು ನೀವು ಗೊತ್ತಾಯ್ತಲ್ಲ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಯಾವ ತರ ನೈವೇದ್ಯ ಮಾಡೋದು, ಪೂಜೆಗೆ ಯಾವ ಹೂವನ್ನು ಇಟ್ರೆ ಶ್ರೇಷ್ಠ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ. ಇದು ಸಹ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಏನ್ ಗೊತ್ತಾ, ಈಗ ಯಾರೋ ಮನೆಯಲ್ಲಿ, ಅಥವಾ ಇವಾಗ ನಾವು ಇಲ್ಲಿ ಬೆಂಗಳೂರಲ್ಲಿ ಇರ್ತೀವಿ ಅಂತ ಇಟ್ಕೊಳ್ಳಿ, ಅರೆ ಉಡುಪಿಲಿ ಯಾವ ರೀತಿ ಪೂಜೆ ಮಾಡ್ತಾರೆ, ಅಲ್ಲ ಹುಬ್ಳಿಲಿ ಯಾರು ಪೂಜೆ ಯಾವ ರೀತಿ ಮಾಡ್ತಾರೆ, ಇದೆಲ್ಲ ಒಂದು ರೀತಿಯಾದಂತಹ ಗೊಂದಲ ಇರ್ತದೆ ಸಾಮಾನ್ಯವಾಗಿ. ಅದಕ್ಕೆ ನೀವು ಈ ಪೂಜೆ ನೈವೇದ್ಯದ ವಿಚಾರ ಬಂದಾಗ ಇದು ಬಹಳ ಚೆನ್ನಾಗಿರ್ತದೆ. ಮತ್ತೆ ಹೂವಿನ ವಿಚಾರ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ತಾಯಿ ಮಹಾಲಕ್ಷ್ಮಿಗೆ ತಾವರೆ ಹೂವು ತುಂಬಾ ಶ್ರೇಷ್ಠವಾದಂಥದ್ದು, ಮಲ್ಲಿಗೆ ಹೂವು ಸಹ ಶ್ರೇಷ್ಠವಾದಂಥದ್ದು. ಆ ಪ್ರಾಂತ್ಯದಲ್ಲಿ ದೊರಕುವಂತಹ ಹೂವ ಅತಿ ಮುಖ್ಯವಾಗಿರ್ತದೆ. ಅಂದ್ರೆ ಕೆಲವು ನಾವು ತಾವರೆ ಹೇಳ್ತೀವಿ, ಬಟ್ ಆ ಊರಲ್ಲಿ ಎಲ್ಲೋ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ತಾವರೆ ಸಿಗಲ್ಲ ಅಂದಾಗ ಖಂಡಿತವಾಗ್ಲೂ ಅದಕ್ಕೆ ಅನುಕೂಲವಾದಂತಹ ಹೂವನ್ನ ಶ್ರೇಷ್ಠ, ಪರಿಮಳವಾದಂತಹ ಹೂವನ್ನ ಇಟ್ಟರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತದೆ ಶಾಸ್ತ್ರ. ಇದು ಹೂವಿನ ವಿಚಾರಕ್ಕೆ ಬಂದ್ರೆ, ತಾಯಿ ನೋಡಿ ಎಷ್ಟು ವಿಶೇಷತೆ ಅಂದ್ರೆ, ಎಲ್ಲವೂ ಅಂದ್ರೆ ಯಾವ ಒಂದು ಜೀವಿಯೂ ಸಹ ಸಮರ್ಥವಾಗಿ ಭೂಮಂಡಲದಲ್ಲಿ ಇರೋದಿಲ್ಲ. ನಾನೇ ನೀರಿನಲ್ಲಿ ತೇಲುತ್ತಾ ಇದ್ದೇನೆ ಅಂದ್ರೆ, ತಾವರೆ ಎಲೆಯ ಮೇಲೆ, ತಾವರೆ ಹೂವಿನ ಮೇಲೆ ನಾನು ಕುಳಿತುಕೊಂಡಿದ್ದೇನೆ, ಯಾವುದು ಶಾಶ್ವತವಲ್ಲ, ಯಾವುದು ಸ್ಥಿರವಲ್ಲ ಅನ್ನೋದನ್ನ ಸೂಚಿಸ್ತಾ ಇದ್ದಾರೆ ಆ ಮಹಾತಾಯಿ. ಆ ಕಾರಣದಿಂದ ನಾವು ಆ ಒಂದು ತಾವರೆ ಹೂವನ್ನ ತೆಗೆದುಕೊಂಡು ಬಂದು
ದೇವರಿಗೆ ಪೂಜೆ ಮಾಡುವಂಥದ್ದು. ಸಾಧಾರಣವಾಗಿ ನಾನು ಒಂದು ವಿಚಾರನ ಹೇಳ್ತೀನಿ, ದಯವಿಟ್ಟು ವೀಕ್ಷಕರೇ, ಪ್ಲಾಸ್ಟಿಕ್ನಿಂದ ಯೂಸ್ ಮಾಡುವಂತಹ ಹೂಗಳಾಗಿರ್ಬೋದು, ಈಗೆಲ್ಲ ತುಂಬ ಮಾರ್ಕೆಟಲ್ಲಿ ಬಂದಿದೆ. ನಿಮ್ಮ ಅಲಂಕಾರ ಗೋಡೆಗಳಿಗೆ ಅದಕ್ಕೆ ಬಾಗಿಲುಗಳಿಗೆಲ್ಲ, ಬಟ್ ದೇವರು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ದಯವಿಟ್ಟು ಸಾಧ್ಯ ಆದಷ್ಟು ಟ್ರೈ ಮಾಡಿ. ನಾನು ಹಿಂಗೆ ಮಾಡಿ ಅಂತ ಹೇಳಲ್ಲ, ಸಾಧ್ಯ ಆದಷ್ಟು ಜೀವಂತ ಹೂಗಳು ಅಂತ ಹೇಳ್ತೀವಿ. ಯಾವುದು ಹರಳಿ ಬಾಡುತ್ತೋ ಅದು ಜೀವಂತ ಹೂಗಳು. ಅಂತಹ ಹೂಗಳಿಂದ ದೇವರು ಪೂಜನೆ ಮಾಡುವಂಥದ್ದು. ತದನಂತರ ಮಹಾಲಕ್ಷ್ಮಿಯ ಅಷ್ಟೋತ್ರವನ್ನು ಕುಂಕುಮಾರ್ಚನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಇನ್ನು ನೈವೇದ್ಯ ನೋಡಿ, ಕೆಲವರು ಮನೆಯಲ್ಲಿ ನಾವು ಹೋಳಿಗೆ ಇಡ್ತೀವಿ, ಅಂದರೆ ಒಬ್ಬಟ್ಟು ಅಂತ ಹೇಳ್ತಾರಲ್ಲ, ಹೋಳಿಗೆಯನ್ನು ಪ್ರಸಾದವಾಗಿ ಇಡ್ತೀವಿ ಅಂತ ಹೇಳ್ತಾರೆ, ತುಂಬ ಒಳ್ಳೆಯದು. ಕೆಲವರು ಸಜ್ಜಿಗೆ ಇಡ್ತಾರೆ, ಅದು ಸಹ ಒಳ್ಳೆಯದು. ಕೆಲವರು ಕಡುಬು ಇಡ್ತಾರೆ, ಅದು ಏನು ತೊಂದರೆ ಇಲ್ಲ. ಆದರೆ ಸಿಹಿ ಪದಾರ್ಥಕ್ಕೆ ಪ್ರಮುಖವಾಗಿ ತುಪ್ಪವನ್ನು ಬಳಸಿರುವಂಥದ್ದು ತುಂಬ ಒಳ್ಳೆಯದು. ಅದಕ್ಕೆ ಹೇಳೋದು ನಾನು, ನನ್ನ ಪ್ರಕಾರವಾಗಿ ಅಂದರೆ ಸಾಕಷ್ಟು ಗ್ರಂಥಗಳಲ್ಲೂ ಸಹ ಸಜ್ಜಿಗೆ ಅತೀ ವಿಶೇಷವಾದಂಥದ್ದು. ಯಾರು ಈ ಸಜ್ಜಿಗೆಯನ್ನು ಮಾಡಿ, ಬಿಳಿ ಸಜ್ಜಿಗೆಯನ್ನು ಮಾಡಿ ಆ ದೇವಿಗೆ ಪ್ರಸಾದವನ್ನು ಮಾಡ್ತಾರೋ ತುಂಬ ಒಳ್ಳೆಯದಾಗುತ್ತೆ. ಆ ಪ್ರಾಂತ್ಯದಲ್ಲಿ ಅನುಕೂಲ ಏನಾಗುತ್ತೋ ಸಹ ಆ ಒಂದು ಅವರಿಗೆ ಗೊತ್ತಿರಲ್ಲ, ಅವರ ಒಂದು ಪ್ರಾಂತ್ಯದಲ್ಲಿ ಏನು ಪದಾರ್ಥ ಯೂಸ್ ಮಾಡ್ತಾರೋ ಅದೇ ರೀತಿಯಾದಂಥ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಮಾಡ್ಕೋಬಹುದು. ಗುರುಜಿಗಳೇ, ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಆ ವರಮಹಾಲಕ್ಷ್ಮಿ ಸಕಲ ಸಂಪತ್ತು, ನೆಮ್ಮದಿ, ಸಂತೋಷ ದಯಪಾಲಿಸಿ. ಪ್ರಪಂಚದಲ್ಲಿರುವ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನಿಮಗೂ ನಮಸ್ಕಾರ. ನಮಸ್ಕಾರ.